ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಲ್ವಾ? ಸುರಕ್ಷಿತವಾಗಿದ್ದೀರಾ ಅಲ್ವಾ? ನಿಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ ಪ್ರತಿದಿನ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ಮಹಾಕೃಪೆಯಿಂದ ಅನೇಕ ಸ್ಥಳಗಳಲ್ಲಿ ಸಭೆಯನ್ನು ಸ್ಥಾಪಿಸುವುದಕ್ಕೆ ದೇವರು ಕೃಪೆ ನೀಡುತ್ತಿದ್ದಾರೆ. ಆ ಸಭೆಯಲ್ಲಿರುವಂತಹ ದೇವ ಮಕ್ಕಳೆಲ್ಲರೂ ಕೂಡ ನಿಮಗೋಸ್ಕರವಾಗಿ ಬಹಳ ಬಲವಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ನಾವು ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಕೇಳುತ್ತಾ ಇದ್ದೇವೆ. ದೇವರ ವಾಕ್ಯವು ನಮಗೆ ಪ್ರಯೋಜನಕರವಾದಂಥದ್ದು. ಭಕ್ತನಾದ ಪೌಲನು ಹೇಳುತ್ತಾನೆ ಅಲ್ವಾ, ದೈವ ಪ್ರೇರಿತವಾದಂತಹ ವಾಕ್ಯವು ನಮಗೆ ಪ್ರಯೋಜನಕರವಾದದ್ದು ಎಂದು ತಿಮೋತಿಗೆ ಬರೆದಂತ 2ನೇ ಪತ್ರಿಕೆಯಲ್ಲಿ ಪೌಲನು ತಿಳಿಸುತ್ತಾರೆ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವು ಆಧ್ಯಾತ್ಮಿಕವಾಗಿ ಎಲ್ಲಾ ವಿಷಯದಲ್ಲೂ ಕೂಡ ಪ್ರಯೋಜನಕರವಾದಂಥದ್ದೇ. ನಾನು ದೇವರ ವಾಕ್ಯವನ್ನು ಕೇಳಿ ನಷ್ಟ ಹೋಗಿದ್ದೇನೆ ಎಂಬುದಾಗಿ ಹೇಳುವವರು ಯಾರೂ ಇಲ್ಲ. ಲಾಭ ಹೊಂದಿದವರೇ ಇದ್ದಾರೆ ಬಿಟ್ಟರೆ ನಷ್ಟ ಹೊಂದಿದವರು ಯಾರು ಕೂಡ ಚರಿತ್ರೆಯಲ್ಲಿಲ್ಲ. ಸತ್ಯವೇದವು ದೇವರ ವಾಕ್ಯ ಆದ್ದರಿಂದ ಅದರಲ್ಲಿ ಬರೆಯಲ್ಪಟ್ಟಂತಹ ಪ್ರತಿಯೊಂದು ವಾಕ್ಯವು ಕೂಡ ನಮಗೆ ಪ್ರಯೋಜನಕರವಾದದ್ದೇ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆಯೋಣ. 111ನೇ ಕೀರ್ತನೆ 5ನೇ ವಾಕ್ಯವನ್ನು ಓದೋಣ. Psalm 111 and verse 5. ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. He has given food unto them that fear him. He will ever be mindful of his covenant. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ದೇವರು ತನ್ನ ಒಡಂಬಡಿಕೆಯನ್ನು ನೆನಪಿನಲ್ಲಿಡುವನಂತೆ. ಬೈಬಲ್ನಲ್ಲಿ ಅನೇಕ ಒಡಂಬಡಿಕೆಗಳಿದೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ಅನೇಕ ಕವನೆಂಟ್ಸ್ಗಳನ್ನು ನೋಡುತ್ತೇವೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಒಡಂಬಡಿಕೆಯನ್ನು ಮಾಡಿದ್ದಾರೆ. ಅದು ಎಟರ್ನಲ್ ಕವನೆಂಟ್, ಶಾಶ್ವತವಾದ ಒಡಂಬಡಿಕೆ. ಆತನು ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಮರಣಿಸಿ ಬಲಿಯಾಗವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಆತನು ನಮ್ಮೊಂದಿಗೆ ಒಂದು ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿದ್ದಾರೆ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರೊಂದಿಗೆ ಮುಂದುವರಿಯುತ್ತಾ ಇದ್ದೇವೆ. ಕೃಪಾಯುಗದಲ್ಲಿ ನಾವೆಲ್ಲರೂ ಕೂಡ ಕರ್ತನಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಇದು ಬಹಳ ಪ್ರಾಮುಖ್ಯ. ದೇವರು ತನ್ನ ಒಡಂಬಡಿಕೆಯನ್ನು ಏನು ಮಾಡುತ್ತಾ ಇದ್ದಾರೆ? ನೆನಪಿಸಿಕೊಳ್ಳುತ್ತಾ ಇದ್ದಾರೆ. ಆತನು ಅದನ್ನು ಮರೆತು ಹೋಗಿಲ್ಲ. ಕೆಲವು ಸಾರಿ ನಾವು ದೇವರನ್ನು ಮರೆತು ಹೋಗುತ್ತೇವೆ. ಆತನು ಮಾಡಿದ ಉಪಕಾರವನ್ನು ಮರೆತು ಹೋಗುತ್ತೇವೆ. ನಾವು ಇಷ್ಟಾನುಸಾರವಾಗಿ ಜೀವಿಸುತ್ತಾ ಸ್ವಂತ ತೀರ್ಮಾನಗಳನ್ನು ಮಾಡುತ್ತಾ ಕರ್ತನನ್ನು ಗಾಯಪಡಿಸುತ್ತೇವೆ. ಆದರೆ ದೇವರು ತನ್ನ ಒಡಂಬಡಿಕೆಯನ್ನಾಗಲಿ ಆತನ ವಾಗ್ದಾನವನ್ನಾಗಲಿ ಆತನ ಮಾತನ್ನು ಯಾವತ್ತೂ ಕೂಡ ಆತನ ಏನ್ ಮಾಡುವುದಿಲ್ಲ, ಮರೆತು ಹೋಗುವುದಿಲ್ಲ. ಅಷ್ಟು ನಂಬಿಗಸ್ತನು ಆತನು, ಅಷ್ಟು ನಂಬಿಕೆಯುಳ್ಳ ದೇವರು ಆತನು. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ಏನು ಕೊಟ್ಟಿದ್ದಾರೆ? ಆಹಾರವನ್ನು ಕೊಟ್ಟಿದ್ದಾರೆ. ವಾಟ್ ಕೈಂಡ್ ಆಫ್ ಫುಡ್ ಇಟ್ ಈಸ್? ಇದು ಎಂತಹ ಆಹಾರ? ಸತ್ಯವೇದವನ್ನು ಪರಿಶೀಲಿಸಿ ನೋಡುವುದಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಐ ಆಮ್ ದ ಬ್ರೆಡ್ ಆಫ್ ಲೈಫ್, ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪ್ರಕಟಿಸಿದ್ದಾರೆ. ಒಂದು ಮಾತನ್ನು ನಂಬಿ ದೇವ ಮಕ್ಕಳೇ, ನಮ್ಮ ದೇವರು ಜೀವವುಳ್ಳ ದೇವರು. ಆದ್ದರಿಂದ ಆತನಿಗೆ ಸಂಬಂಧಪಟ್ಟಂತದ್ದೆಲ್ಲವೂ ಕೂಡ ಜೀವಕರವಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಆತನು ಜೀವಾಧಿಪತಿ ಆಗಿರುವುದರಿಂದ, ಜೀವವುಳ್ಳ ದೇವರಾಗಿರುವುದರಿಂದ ಆತನನ್ನೇ ಜೀವದ ಆಹಾರವಾಗಿ ನಮಗೆ ಅನುಗ್ರಹಿಸಿದ್ದಾರೆ. ಲೋಕ ಸಂಬಂಧವಾದ ಆಹಾರವನ್ನು ಅನುಭವಿಸುವಂತವರು ಮತ್ತೆ ಮತ್ತೆ ಹಸಿವೆಯಿಂದ ಇದ್ದಾರೆ. ಆದರೆ ದೇವರನ್ನು ಸ್ವೀಕರಿಸಿದಂತವರು, ದೇವರನ್ನು ಅಂಗೀಕರಿಸಿದಂತವರು, ಅವರಿಗೆ ಲೋಕ ಸಂಬಂಧವಾದ ವಿಷಯಗಳ ಮೇಲೆ ಇಷ್ಟ ಇಲ್ಲ. ಅವರು ತೃಪ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರ ಹಸಿವೆಯು ನೀಗಿದೆ, ಅವರ ದಾಹವು ತೀರಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಬಳಿಗೆ ಬರುವುದರ ಮೂಲಕ ನಮ್ಮ ದಾಹ, ನಮ್ಮ ಹಸಿವೆಯನ್ನು ತೀರಿಸುವುದಕ್ಕೆ ಸಾಮರ್ಥ್ಯವುಳ್ಳ ದೇವರು. ಒಂದು ವೇಳೆ ಇಲ್ಲಿಯ ತನಕ ಒಂದು ಆಧ್ಯಾತ್ಮಿಕವಾದಂತಹ ದಾಹ ನಿನಗೆ ಇದೆಯಾ? ಒಂದು ಆಧ್ಯಾತ್ಮಿಕವಾದ ಹಸಿವೆ ಇದೆಯಾ? ನಿನಗೆ ತಿಳಿಯದೇ ಇರುವಂತಹ ದಾಹ ಇದೆಯಾ? ಕಮ್ ಟು ಜೀಸಸ್. ಈ ಇಸ್ ದ ಲಿವಿಂಗ್ ಬ್ರೆಡ್. ಆತನು ಜೀವದ ಆಹಾರ. ಆತನ ಸಭೆಯು ಜೀವವುಳ್ಳ ಸಭೆ ಎಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ದೇವರು ಜೀವವುಳ್ಳ ದೇವರಾಗಿರುವುದರಿಂದ ಆತನನ್ನು ಆರಾಧಿಸುವಂತಹ ಸಭೆಯು ಕೂಡ ಜೀವವುಳ್ಳ ಸಭೆಯಾಗಿದೆ. ನೀನು ಜೀವವುಳ್ಳ ದೇವರ ಸಭೆಯಲ್ಲಿ ನಾಟಲ್ಪಟ್ಟಿದ್ದೀಯಾ? ನೀನು ಹೋಗುತ್ತಾ ಇರುವಂತಹ ಸಭೆ ವಾಕ್ಯದ ಮೂಲಕವಾಗಿ ಕಟ್ಟಲ್ಪಟ್ಟಿದೆಯಾ? ವಾಕ್ಯದ ವಿಧಾನಗಳಲ್ಲಿ ಅವರು ಮುಂದುವರಿಯುತ್ತಾ ಇದ್ದಾರಾ? ವಾಕ್ಯಕ್ಕೆ ಆದ್ಯತೆ ಇದೆಯಾ ಎಂಬುದಾಗಿ ಪರಿಶೀಲಿಸಿ ನೋಡಿ. ದೇವರ ಸಭೆಯು ಜೀವವುಳ್ಳ ಸಭೆ. ಆತನು ಜೀವಾಧಿಪತಿ ಆಗಿರುವುದರಿಂದ ನಿತ್ಯ ಜೀವವನ್ನು ಆತನು ನಮಗೆ ಕಾಣಿಕೆಯಾಗಿ ಕೊಡುತ್ತಾರೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ತಿರುಗಿ ಎದ್ದಂತ ಜೀವಸ್ವರೂಪನಾದ ದೇವರು. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ಆಹಾರವನ್ನು ಕೊಡುತ್ತಾರೆ. ನಿಮ್ಮ ದಾಹವನ್ನು ತೀರಿಸುವ ಆತನು, ನಿಮ್ಮ ಅವಶ್ಯಕತೆಯನ್ನು ಸಂಧಿಸುವ ಆತನು, ಆತನು ಆಹಾರವನ್ನು ಕೊಡುವ ಆತನು. ವಾಕ್ಯದಲ್ಲಿ ಅನೇಕ ವಿಧವಾದ ರೆಫರೆನ್ಸ್ ಇದೆ. ದೇವರು ತನ್ನ ಹಸ್ತವನ್ನು ತೆರೆದು ಎಲ್ಲಾ ಜೀವಿಗಳ ಕೋರಿಕೆಯನ್ನು ತೀರಿಸುತ್ತಾ ಇದ್ದಾನೆ ಎಂಬುದಾಗಿ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ಪ್ರತಿ ಜೀವಿಯ ಕೋರಿಕೆಯನ್ನು ದೇವರು ತೀರಿಸುತ್ತಾರೆ. ಆತನ ಹಸ್ತದಲ್ಲಿ ಆಶೀರ್ವಾದ, ಆತನ ಹಸ್ತದಲ್ಲಿ ಅನುಗ್ರಹ.
ಇಟ್ಟುಕೊಂಡಿರುವಂತಹ ದೇವರು ಆತನನ್ನು ದೃಷ್ಟಿಸುವಂತಹ ಪ್ರತಿಯೊಬ್ಬರ ಅವಶ್ಯಕತೆಯನ್ನು ಸಂಧಿಸುವ ದೇವರು. ಈ ದಿನ ನಿನ್ನ ಜೀವಿತದಲ್ಲಿ ಯಾವುದೋ ಸಮಸ್ಯೆಯಿಂದ ಗಲಿಬಿಲಿ ಆಗುತ್ತಾ ಇದೆಯಾ? ಬೆಳಗ್ಗೆ ಎದ್ದ ಕೂಡಲೇ ಆ ಸಂಶಯವು ನಿನ್ನನ್ನು ಬಹಳ ಬಾಧೆಪಡಿಸುತ್ತಾ ಇದ್ದೀಯಾ? ಈ ದಿನ ನಾನು ಹೇಗೆ ಫೇಸ್ ಮಾಡಬೇಕು? ಈ ದಿನ ನಾನು ಎಂತಹ ಪರಿಸ್ಥಿತಿಯಲ್ಲಿ ಇರಬೇಕೆಂದು ಬಾಧೆಯಲ್ಲಿದ್ದೀಯಾ? ದೇವರು ನಿನ್ನನ್ನು ತನ್ನ ವಾಗ್ದಾನದ ಮೂಲಕವಾಗಿ ಬಲಪಡಿಸುತ್ತಿದ್ದಾರೆ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ಆಹಾರವನ್ನು ಕೊಡುತ್ತಿದ್ದಾರೆ. ಆಧ್ಯಾತ್ಮಿಕ ಆಹಾರವನ್ನು ಸಮೃದ್ಧಿಯಾಗಿ ಕೊಡುವ ದೇವರು ಭೌತಿಕವಾಗಿ ಕೂಡ ನಮ್ಮ ಅಗತ್ಯತೆಯನ್ನು ತೀರಿಸುವ ಸಾಮರ್ಥ್ಯ ಆತನಿಗೆ ಉಂಟು. ಈ ಜೀವಿತವು ಆತನು ಕೊಟ್ಟದ್ದು. ಆದ್ದರಿಂದ ನಮ್ಮ ಜೀವಿತದ ಕುರಿತಾಗಿ ದೇವರು ಪ್ರಣಾಳಿಕೆಯನ್ನು ಹೊಂದಿದ್ದಾರೆ. ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವ ಅನುಭವ ನಿಮ್ಮಲ್ಲಿದೆಯಾ? ಕೇವಲ ಭಕ್ತಿ ಮಾತ್ರವಲ್ಲ, ದೇವರೆಂದರೆ ಭಯ ಕೂಡ ಇರಬೇಕು. ಕೇವಲ ಭಯ ಮಾತ್ರವಲ್ಲ, ದೇವರೆಂದರೆ ಭಕ್ತಿ ಕೂಡ ಇದೆಯಾ? ಬೈಬಲ್ನಲ್ಲಿ ಯಾವಾಗಲೂ ಕೂಡ ಈ ಪದ ಒಟ್ಟಾಗೆ ಇರುತ್ತದೆ. ಭಯ ಭಕ್ತಿ ಎನ್ನುವಂಥ ಪದವನ್ನು ನಾವು ಯಾವಾಗಲೂ ಒಟ್ಟಾಗೆ ನೋಡುತ್ತೇವೆ. ದೇವರ ಮೇಲೆ ಯಥಾರ್ಥವಾದ, ನಿಶ್ಚಯವಾದ, ನಿತ್ಯವಾದ ಭಯಭಕ್ತಿಯನ್ನು ನಾವು ಯಾವಾಗ ಹೊಂದಿರುತ್ತೇವೋ ದೇವರು ತನ್ನ ಆಹಾರವನ್ನು ನಮಗೆ ಕೊಡುವ ದೇವರು. ಇಸ್ರೇಲ್ ಪ್ರಜೆಗಳ ಪ್ರಯಾಣದಲ್ಲಿ ದೇವರು ಅವರಿಗೆ ಎಷ್ಟರ ಮಟ್ಟಿಗೆ ಒಳಿತನ್ನು ಮಾಡಿದರು ಅಂದರೆ, ಅವರ ಹಸಿವೆಯನ್ನು ತೀರಿಸುವುದಕ್ಕಾಗಿ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿದರು. ದೇವದೂತರ ಆಹಾರ ಎಂಬುದಾಗಿ ಮನ್ನಾಗೆ ಹೆಸರಿದೆ. ದೇವರು ಸುರಿಸಿದರು ಮನ್ನವನ್ನು. ಆ ಮನ್ನಾ ಸುರಿಯುವಾಗ ಮಂಜು ಕೂಡ ಸುರಿಯುತ್ತಾ ಇತ್ತು. ಆ ಮಂಜು ಸುರಿದ ನಂತರವಾಗಿ ದೇವರು ಮನ್ನವನ್ನು ಅದರ ಮೇಲೆ ಸುರಿಸಿದರು. ಎಷ್ಟು ಗಮನವನ್ನು ಆತನು ವಹಿಸಿದ್ದಾರೆ ನೋಡಿರಿ. ಆತನ ಪ್ರಜೆಗಳ ಕುರಿತಾಗಿ ದೇವರಿಗಿರುವಂತಹ ಪ್ರಣಾಳಿಕೆ ಅಷ್ಟು ಉನ್ನತವಾದದ್ದು. ಅವರು ಮಾಡಬೇಕಾದದೆಲ್ಲ ಕೂತು ಚೆನ್ನಾಗಿ ತಿನ್ನುವುದು. ನಿನ್ನ ಜೀವಿತದಲ್ಲೂ ಕೂಡ ದೇವರು ಕೊಡುವಂತ ಆಶೀರ್ವಾದ. ನೀನು ಕೂತುಕೊಂಡು ದೇವರಿಗೆ ಮಹಿಮೆ ಉಳ್ಳವನಾಗಿ ಜೀವಿಸುತ್ತೀಯಾ? ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ, ದೇವರನ್ನು ಘನಪಡಿಸಿರಿ. ದೇವರು ನಿಮಗೆ ಆಹಾರವನ್ನು ಕೊಡಲಿದ್ದಾರೆ. ಆಮೇನ್. ನಿಮ್ಮ ಹಸಿವೆಯನ್ನು ದೇವರು ತೀರಿಸುತ್ತಾರೆ. ನಿಮ್ಮ ದಾಹವನ್ನು ದೇವರು ತೀರಿಸುತ್ತಾರೆ. ನಿಮ್ಮ ಅವಶ್ಯಕತೆಯನ್ನು, ಆಶೆಯನ್ನು ದೇವರು ತೀರಿಸುತ್ತಾರೆ. ಒಂದು ದೊಡ್ಡ ಜಯವನ್ನು, ಬಿಡುಗಡೆಯನ್ನು ಕರ್ತನು ನಿಮಗೆ ದಯಪಾಲಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಿಗೆ ನೀವು ಆಹಾರವನ್ನು ಕೊಡುತ್ತೀರಾ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀವು ನಮ್ಮ ವಿಷಯದಲ್ಲಿ ಮಾಡಿರುವಂತಹ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೀರಾ ಎಂಬುದಾಗಿ ನಾವು ಓದಿದ್ದೇವೆ. ನೀವು ಒಡಂಬಡಿಕೆಯನ್ನು ಮರೆತು ಹೋಗುವಂತಹ ದೇವರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಮಾಡುವಂತಹ ಒಡಂಬಡಿಕೆಯನ್ನು ಮರೆತು ಹೋಗುವುದಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದು ತಡವಾಗಬಹುದೇನೋ, ಆದರೆ ಅಲಕ್ಷ್ಯ ಮಾಡುವಂತಹ ದೇವರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರನ್ನು ನಿಮ್ಮ ಆಹಾರದಿಂದ ತೃಪ್ತಿಪಡಿಸಿದೇವ. ನಿಮ್ಮ ಒಳಿತಿನಿಂದ ನಮ್ಮನ್ನು ತೃಪ್ತಿಪಡಿಸಿರಿ. ಅವರ ಅವಶ್ಯಕತೆಗಳನ್ನು ಸಂಧಿಸುವ ಸಾಮರ್ಥ್ಯ ನಿಮಗೆ ಉಂಟು. ಆದ್ದರಿಂದ ಅವರನ್ನು ನೀವೇ ನೆನಪಿಸಿಕೊಳ್ಳಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ಕೊಡಿ. ಅವರ ದೇಹದ ಮೇಲೆ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿರಿ. ಬಿಡುಗಡೆ ಇಲ್ಲದೇ ಇರುವವರಿಗೆ ಬಿಡುಗಡೆ ಕೊಡಿರಿ. ಬಂಧನದಿಂದ ಬಂಧಿಸಲ್ಪಟ್ಟವರನ್ನು ದೇವ ನೀವೇ ಬಿಡಿಸಿರಿ. ನಿಮ್ಮ ಒಳಿತಿನಿಂದ ಅವರನ್ನು ತುಂಬಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.